I am Shashikala AS, Assistant Professor of History, Government First Grade College, Channapatna, Ramnagar district. ಈಗ we will move to session 7. Session 7 contains economic life and script of Harappan civilization. ಎಕಾನಮಿ ಹೇಗಿತ್ತು ಮತ್ತೆ ಅವರ ಕಾಲದ ಲಿಪಿ ಹೇಗಿದೆ ಅನ್ನೋದನ್ನ ಸಿಂಧೂ ನಾಗರಿಕತೆಯ ಜನರಿಗೆ ಕಾಲದಲ್ಲಿ ಹೇಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಅವರ ಆರ್ಥಿಕ ವ್ಯವಸ್ಥೆಯನ್ನು ಮೊದಲು ನೋಡೋಣ. ನಾವು ಆರ್ಥಿಕ ವ್ಯವಸ್ಥೆ ಹೇಗಿತ್ತು. ಅಕಾರ್ಡಿಂಗ್ ಟು ಹಿಸ್ಟೋರಿಯನ್ಸ್, ಎಕನಾಮಿಕಲಿ ಹರಪ್ಪನ್ ಪೀಪಲ್ ವರ್ ವೆರಿ ಪ್ರೋಗ್ರೆಸಿವ್. ತುಂಬ ಪ್ರಗತಿದಾಯಕವಾಗಿ ಅವರ ಆರ್ಥಿಕ ವ್ಯವಸ್ಥೆ ಇತ್ತು ಅಂತೇಳಿ. ಆ್ಯಂಡ್ ಅಗ್ರಿಕಲ್ಚರ್ ವಾಸ್ ಕನ್ಸಿಡರ್ಡ್ ಆಸ್ ದ ಮೇನ್ ಆಕ್ಯುಪೇಷನ್ ಆಫ್ ದ ಹರಪ್ಪನ್ ಪೀಪಲ್ ಅಂತೇಳಿ. ಜೊತೆಗೆ ಅವರು ಪಶು ಸಂಗೋಪನೆಯನ್ನು ಕೂಡ ಮಾಡ್ತಾ ಇದ್ರು. ದೆ ನ್ಯೂ ವೀಟ್, ಬಾರ್ಲಿ, ರೈಸ್, ಕಾಟನ್, ವೆಜಿಟೇಬಲ್ಸ್. ಅವ್ರ ಕಾಲದಲ್ಲಿ ಅವ್ರಿಗೆ ಭತ್ತ ಗೊತ್ತಿತ್ತು, ಗೋಧಿ ಗೊತ್ತಿತ್ತು, ಬಾರ್ಲಿ ಗೊತ್ತಿತ್ತು, ಕಾಟನ್ ಬೆಳೀತಾ ಇದ್ರು, ಮತ್ತೆ ತರಕಾರಿಗಳನ್ನು ಬೆಳೀತಾ ಇದ್ರು ಅಂತ. ಇದ್ರ ಜೊತೆಗೆ ಅವರು ದಿ ಡೊಮ್ಯಾಸ್ಟಿಕೇಟೆಡ್ ಅನಿಮಲ್ಸ್ ಲೈಕ್ ಕೌ, ಬುಲ್ಸ್, ಬಫೆಲೋಸ್, ಶೀಪ್, ಗೋಟ್, ಕ್ಯಾಮಲ್ ಎಟ್ಸೆಟ್ರಾ ಫಾರ್ ಮಿಲ್ಕ್ ಅಂಡ್ ಮೀಟ್ ಪರ್ಪಸಸ್. ಅನಿಮಲ್ಸ್ ಅಂದ್ರೆ ಪ್ರಾಣಿಗಳನ್ನು ಕೂಡ ಸಾಕಾಣಿಕೆ ಮಾಡ್ತಾ ಇದ್ರು. ಎತ್ತುಗಳು, ಹಸು, ಎಮ್ಮೆಗಳು, ಕುರಿಗಳು, ಮೇಕೆಗಳು, ಕ್ಯಾಮಲ್ಸ್, ಒಂಟೆ ಮುಂತಾದ ಪ್ರಾಣಿಗಳನ್ನ. ಕಾರಣ ಏನು ಅಂತ ಹೇಳಿದ್ರೆ ಅದನ್ನ ಮಾಂಸಕ್ಕಾಗಿನೂ ಕೂಡ ಬೆಳೆಸ್ತಾ ಇದ್ರು, ಮತ್ತೆ ಹಾಲಿನ ಉತ್ಪಾದನೆಗೋಸ್ಕರ ಮಿಲ್ಕ್ ಅಂಡ್ ಮಿಲ್ಕ್ ಪ್ರಾಡಕ್ಟ್ಸ್ ಅನ್ನ ಬಳಸ್ಕೊಳ್ಳೋಕೋಸ್ಕರನು ಕೂಡ ಅನಿಮಲ್ಸ್ ಅನ್ನ ಸಾಕಾಣಿಕೆ ಮಾಡ್ತಿದ್ರು. ಮತ್ತೆ ಕೃಷಿಗೆ ತುಂಬಾ ಬೇಕಾಗಿರ್ತಾ ಇತ್ತು. ಎತ್ತುಗಳನ್ನ, ಎಮ್ಮೆಗಳನ್ನ ಮತ್ತೆ ಒಂಟೆಗಳನ್ನ ಇವರು ಕೃಷಿಯನ್ನು ನಡೆಸೋದಕ್ಕೆ ಬಳಸ್ಕೊಳ್ತಾ ಇದ್ರು ಅಂತ ಗೊತ್ತಾಗುತ್ತೆ ನಮಗೆ. ಎ ನಂಬರ್ ಆಫ್ ಹ್ಯಾಂಡಿಕ್ರಾಫ್ಟ್ಸ್ ಲೈಕ್ ವೀವಿಂಗ್, ಹೆಣಿಯೋದು, ಬುಟ್ಟಿ ಹೆಣಿಯೋದು, ಮತ್ತೆ ಬಟ್ಟೆ ನೇಯೋದು. ವೀವಿಂಗ್ ಅಂದ್ರೆ ನೇಯ್ಗೆ ಕೆಲಸ ಗೊತ್ತಿತ್ತು ಅವ್ರಿಗೆ. ಸ್ಪಿನ್ನಿಂಗ್ ಗೊತ್ತಿತ್ತು, ಬಣ್ಣ ಹಚ್ಚೋದು, ಡೈಯಿಂಗ್ ಗೊತ್ತಿತ್ತು, ಮಡಿಕೆಗಳನ್ನ ಮಾಡೋದು ಗೊತ್ತಿತ್ತು. ಕಾರ್ಪೆಂಟ್ರಿ ವರ್ಕ್, ಮರದ ಕೆಲಸ ಮಾಡ್ತಿದ್ರು. ಆಮೇಲೆ ಮೆಟಲ್ ಇಂಡಸ್ಟ್ರಿ ಇತ್ತು ಅವರಲ್ಲಿ, ಲೋಹದ ಕೈಗಾರಿಕೆಗಳಿರ್ತಿದ್ವು. ಸೊ ಅನೇಕ ಕರಕುಶಲತೆ ಗೊತ್ತಿರುವಂತಹ ವ್ಯಕ್ತಿಗಳು ಕೂಡ ಇವರಲ್ಲಿ ಇದ್ರು ಅಂತ ಗೊತ್ತಾಗುತ್ತೆ. ಮೊಹೆಂಜೊದಾರೋ ವಾಸ್ ಎ ಗ್ರೇಟ್ ಟ್ರೇಡಿಂಗ್ ಸೆಂಟರ್ ಫಾರ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಟ್ರೇಡ್. ಬಾಹ್ಯ ಮತ್ತು ಆಂತರಿಕ ವ್ಯಾಪಾರವನ್ನ ಮಾಡೋದಕ್ಕೆ ಮೊಹೆಂಜೊದಾರೋ ಬಹಳ ಉತ್ತಮವಾದ ಸಿಟಿ ಆಗಿತ್ತು, ನಗರ ಆಗಿತ್ತು ಅಂತ ನಮ್ಗೆ ಗೊತ್ತಾಗುತ್ತೆ. ಬುಲ್ಲಕ್ ಕಾರ್ಟ್ಸ್ ವರ್ ಯೂಸ್ಡ್ ಫಾರ್ ಟ್ರಾನ್ಸ್ಪೋರ್ಟಿಂಗ್ ಗೂಡ್ಸ್ ಫ್ರಮ್ ಒನ್ ಟು ಅನದರ್. ಎತ್ತಿನ ಗಾಡಿಗಳನ್ನ ಬಳಸಿ ಅವರು ವಸ್ತುಗಳನ್ನ ಸಾಗಾಣಿಕೆ ಮಾಡ್ತಾ ಇದ್ರು. ಇಂಟರ್ನಲಿ ದೇ ಹ್ಯಾಡ್ ಟ್ರೇಡ್ ಲಿಂಕ್ಸ್ ವಿತ್ ಸೌತ್, ಸೆಂಟ್ರಲ್ ಅಂಡ್ ನಾರ್ತ್ ವೆಸ್ಟರ್ನ್ ಇಂಡಿಯಾ. ಅವರು ಎಲ್ಲಾ ಕಡೆ ವ್ಯಾಪಾರ ವಹಿವಾಟನ್ನ ಹೊಂದಿದ್ರು ಅಂತ ಗೊತ್ತಾಗುತ್ತೆ. ಮೆಸೊಪೊಟೋಮಿಯಾ ನಾಗರಿಕತೆ ಜೊತೆಗೆ ನಮ್ಮ ಸೀಲ್ಸ್ಗಳು ಅಲ್ಲಿ ಸಿಕ್ಕಿದೆ. ಸಿಂಧೂ ನಾಗರಿಕತೆಯ ಜನರ ಸೀಲ್ಗಳು ಅಲ್ಲಿ ದೊರೆತಿರೋದ್ರಿಂದ ನಮ್ಗೆ ಗೊತ್ತಾಗತ್ತೆ ಇವರ ಒಂದು ವ್ಯಾಪಾರ ಅಲ್ಲಿವರೆಗೂ ಇತ್ತು. ಅಲ್ಲಿಂದ ಇಲ್ಲಿಗೂ ಬರ್ತಿದ್ರು ಜನ, ಮತ್ತೆ ಇವರು ಕೂಡ ಅಲ್ಲಿ ನಮ್ಮ ವಸ್ತುಗಳನ್ನ ಅಲ್ಲಿ ಮಾರಾಟ ಮಾಡ್ಲಿಕ್ಕೆ ಹೋಗ್ತಿದ್ರು ಅಂತ ಗೊತ್ತಾಗುತ್ತೆ. ದ ಟ್ರೇಡ್ ವಿತ್ ಫಾರಿನ್ ಕಂಟ್ರೀಸ್ ವಾಸ್ ಕ್ಯಾರಿಡ್ ಥ್ರೂ ವಾಟರ್ ರೂಟ್ಸ್. ಜಲ ಸಾರಿಗೆ ಇತ್ತು ಅವ್ರ ಕಾಲದಲ್ಲಿ ವ್ಯಾಪಾರವನ್ನ ನಡೆಸೋದಿಕ್ಕೆ. ಮತ್ತೆ ಲೋಥಲಲ್ಲಿ ಡಾಕ್ ಯಾರ್ಡ್ ಇದೆಯಲ್ಲ, ಬಂದರು ಸ್ಥಳ ಇದೆಯಲ್ಲ, ಅದರಿಂದ ಗೊತ್ತಾಗತ್ತೆ ಅವರು ಎಕ್ಸ್ಟರ್ನಲ್ ಟ್ರೇಡ್ ಅನ್ನ ಹಡಗುಗಳ ಮುಖಾಂತರ ಮಾಡ್ತಾ ಇದ್ರು ಅಂತ. ಇಂಡಸ್ ಸೀಲ್ಸ್, ಆರ್ಟ್, ಮೊಫಿಟ್ಸ್ ಅಂಡ್ ದೇರ್ ಆರ್ಟಿಕಲ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಇನ್ ವೆಸ್ಟ್ ಏಷ್ಯಾ, ಈಜಿಪ್ಟ್ ಅಂಡ್ ಮೆಸೊಪೊಟೋಮಿಯಾ. ವೆಸ್ಟ್ ಏಷ್ಯಾ, ಈಜಿಪ್ಟ್ ಮತ್ತೆ ಮೆಸೊಪೊಟೋಮಿಯಾದಲ್ಲಿ ನಮ್ಮ ಸೀಲ್ಗಳನ್ನ ಎಕ್ಸ್ಕವೇಟ್ ಮಾಡಿದ್ದಾರೆ. ಆ ಸೀಲ್ಗಳಿಂದ ನಮ್ಗೆ ಗೊತ್ತಾಗುತ್ತೆ ಇಲ್ಲೆಲ್ಲ ಅವರ ಒಂದು ವ್ಯಾಪಾರ ವಹಿವಾಟಿತ್ತು ಅಂತ ಗೊತ್ತಾಗುತ್ತೆ. ದ ಎಕ್ಸ್ಪೋರ್ಟೆಡ್ ಗೋಲ್ಡ್, ಇಲ್ಲಿಂದ ರಫ್ತು ಮಾಡ್ತಾ ಇದ್ರು ಗೋಲ್ಡ್ ಅನ್ನ, ಅಂದ್ರೆ ಚಿನ್ನ, ದಂತ, ಮಣಿಗಳು, ಬೀಡ್ಸ್, ಪರ್ಲ್ಸ್, ಮುತ್ತುಗಳು, ರತ್ನಗಳು, ಇವುಗಳನ್ನೆಲ್ಲ ಇಲ್ಲಿಂದ ಅಲ್ಲಿಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ರು. ಇಂಪೋರ್ಟ್ ಕೂಡ ಮಾಡ್ಕೊಳ್ತಾ ಇದ್ರು ಕೆಲವೊಂದು ಕಲ್ಲುಗಳನ್ನ, ಅಂದ್ರೆ ಅವು ಕೂಡ ಪ್ರೆಷಿಯಸ್ ಸ್ಟೋನ್ಸ್, ಆಮೇಲೆ ಬೆಳ್ಳಿಯನ್ನ, ಬೇರೆ ಬೇರೆ ಆದಂತಹ ಮೆಟಲ್ಸ್ಗಳನ್ನ ಅವರು ಇಲ್ಲಿಗೆ ಇಂಪೋರ್ಟ್ ಮಾಡ್ಕೊತಾ ಇದ್ರು. ಹರಪ್ಪ, ಲೋಥಾಲ್, ಕಾಲಿಬಂಗನ್, ರೂಪಾರ್, ಸುರ್ಕೋಟಡ, ಚಾನ್ಹುದಾರೋ ಇವೆಲ್ಲ ವ್ಯಾಪಾರದ ಪ್ರಮುಖ ಸ್ಥಳಗಳು ಅಂತ ಹೇಳಿ ಗುರುತಿಸಲಾಗಿದೆ. ಬಾರ್ಟರ್ ಸಿಸ್ಟಮ್ ಇತ್ತು, ಅಂದ್ರೆ ಡೈರೆಕ್ಟ್ ಎಕ್ಸ್ಚೇಂಜ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್. ಸೇವೆಗಳಿಗೆ ಮತ್ತೆ ಸೇವೆಯನ್ನ ಎಕ್ಸ್ಚೇಂಜ್ ಮಾಡೋದು. ಈಗ ನಾವೇನಾದ್ರೂ ಒಂದು ವಸ್ತು ಬೆಳೆದ್ರೆ ಬೇರೆಯವರು ಬೆಳೆದಿರುವಂತ ವಸ್ತುಗಳಿಗೆ ಅದನ್ನೇ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ನಾವು ರಾಗಿ ಬೆಳೆದ್ರೆ ಅವ್ರ ಭತ್ತ ಬೆಳೆದಿದ್ರೆ ಆ ಭತ್ತವನ್ನ ರಾಗಿ ಕೊಟ್ಟು ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು. ದೇ ನ್ಯೂ ದ ಯೂಸ್ ಆಫ್ ವೇಟ್ಸ್ ಅಂಡ್ ಮೆಷರ್ಸ್. ಅಳತೆ
ಗೊತ್ತಿತ್ತು ಅವ್ರಿಗೆ. ಅವ್ರು ಏನ್ ಬೆಳಿತಾರೆ ಅದನ್ನ ಅಳತೆ ಮಾಡಿ ಮಾರಾಟ ಮಾಡ್ತಿದ್ರು. ಅಂದ್ರೆ ಇದು ವ್ಯಾಪಾರದ ಒಂದು ಪ್ರಗತಿಯನ್ನು ತೋರಿಸುತ್ತೆ. ಬಹಳ ಬುದ್ಧಿವಂತರಾಗಿದ್ರು ಅಂತ ನಮ್ಗೆ ಗೊತ್ತಾಗುತ್ತೆ. ದೇ ಹ್ಯಾಡ್ ದ ನಾಲೆಡ್ಜ್ ಆಫ್ ಡೆಸಿಮಲ್ ಸಿಸ್ಟಮ್. ದಶಮಾನ ಪದ್ಧತಿ ಗೊತ್ತಿತ್ತು ಅವ್ರಿಗೆ. ದೇವರ್ ಆಲ್ಸೋ ಮ್ಯಾಥಮೆಟಿಷಿಯನ್ಸ್, ಗ್ರೇಟ್ ಮ್ಯಾಥಮೆಟಿಷಿಯನ್ಸ್ ಅಂತ ತಿಳಿಯುತ್ತೆ ನಮಗೆ. ಎ ಶೆಲ್ ಸ್ಕೇಲ್ ಅಟ್ ಮೊಹೆಂಜೊದಾರೋ ಅಂಡ್ ಎ ಬ್ರಾನ್ಸ್ ಸ್ಕೇಲ್ ಅಟ್ ಹರಪ್ಪ ಹ್ಯಾವ್ ಬೀನ್ ಡಿಸ್ಕವರ್ಡ್. ಮೊಹೆಂಜೊದಾರದಲ್ಲಿ ಮತ್ತೆ ಹರಪ್ಪದಲ್ಲಿ ಶೆಲ್ ಸ್ಕೇಲ್ ಸಿಗಿದೆ. ಅಂದ್ರೆ ಕಪ್ಪೆ ಚಿಪ್ಪಿನಿಂದ ಮಾಡಿರುವಂತಹ ಒಂದು ಸ್ಕೇಲು ಮತ್ತೆ ಬ್ರಾನ್ಸ್ ಮೆಟಲ್ ಇಂದ ಮಾಡಿರುವಂತಹ ಸ್ಕೇಲ್ ಸಿಕ್ಕಿರೋದ್ರಿಂದ ಇವ್ರಿಗೆ ಮೆಜರ್ಮೆಂಟ್ ಗೊತ್ತಿತ್ತು ಅನ್ನೋದು ನಮ್ಗೆ ತಿಳಿಯುತ್ತೆ. ಮತ್ತೆ ಅವರ ಲಿಪಿಯನ್ನ ಚಿತ್ರಲಿಪಿ ಅಂತ ಗುರುತಿಸಲಾಗಿದೆ. ಅವರ ಚಿತ್ರವನ್ನ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ. ಹೇಗೆ ಅಂತ ಹೇಳಿದ್ರೆ ಅವರು ಮೀನಿನ ಆಕಾರದಲ್ಲಿ ಮತ್ತೆ ಟ್ರಯಾಂಗಲ್ ಶೇಪ್ ಅಲ್ಲಿ ಆ ರೀತಿ ಬರ್ಕೊಂಡಿದ್ದಾರೆ. ಆ ಅಕ್ಷರ ಏನ್ ಹೇಳುತ್ತೆ ಅಂತ ನಮ್ಗೆ ಗೊತ್ತಿಲ್ಲ ಈಗ, ಆದ್ರೆ ಅದು ನೋಡಕ್ಕೆ ಚಿತ್ರಲಿಪಿ ಅಂತ ಹೇಳಿ ಗುರುತಿಸಿದೀವಿ. ಅದನ್ನ ಕಾಪಿ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಇತಿಹಾಸಕಾರರು. ಇನ್ನು ಅದು ಸಂಶೋಧನೆ ನಡೀತಾ ಇದೆ. ಬಟ್ ಇಟ್ ಸೀಮ್ಸ್ ದಟ್ ದ ಡೈರೆಕ್ಷನ್ ಆಫ್ ರೈಟಿಂಗ್ ವಾಸ್ ಫ್ರಮ್ ರೈಟ್ ಟು ಲೆಫ್ಟ್. ಬಲದಿಂದ ಎಡಕ್ಕೆ ಬರ್ದಿದ್ದಾರೆ ಅಂತ. ಸೊ ಅರಬಿಕ್, ಪರ್ಷಿಯನ್ ಭಾಷೆ ಹಾಗೇನೆ ರೈಟ್ ಇಂದ ಲೆಫ್ಟಿಗೆ ಬರಿತೀವಿ. ನಾವೆಲ್ಲ ಲೆಫ್ಟ್ ಇಂದ ರೈಟಿಗೆ ಬರಿತೀವಿ, ಅಂದ್ರೆ ಎಡದಿಂದ ಬಲಕ್ಕೆ ಬರಿತೀವಿ. ಆದ್ರೆ ಇಂಡಸ್ ಪೀಪಲ್ ಅದನ್ನ ರೈಟ್ ಇಂದ ಬಲದಿಂದ ಎಡಕ್ಕೆ ಬರ್ದಿದ್ದಾರೆ ಅಂತ ತಿಳಿಯುತ್ತೆ. ಇನ್ ಸಮ್ ಕೇಸಸ್ ಇಟ್ ವಾಸ್ ರೈಟ್ ಟು ಲೆಫ್ಟ್ ಇನ್ ದ ಫಸ್ಟ್ ಲೈನ್ ಅಂಡ್ ಲೆಫ್ಟ್ ಟು ರೈಟ್ ಇನ್ ದ ಸೆಕೆಂಡ್ ಲೈನ್. ಕೆಲವು ಕಡೆ ಮೊದಲು ಬಲದಿಂದ ಎಡಕ್ಕೆ ಬರೆದಿದ್ದಾರೆ, ಮತ್ತೆ ಎರಡನೇ ಲೈನಿಗೆ ಏನಾದ್ರು ಹೋದ್ರೆ ನೀವು ಎಡದಿಂದ ಮತ್ತೆ ಬಲದಿಂದ ಎಡಕ್ಕೆ ಬರೆದಿದ್ದಾರೆ ಅಂತ ಗೊತ್ತಾಗುತ್ತೆ. ಆದ್ರೆ ಅದ್ರಲ್ಲಿ ಏನಿದೆ ಅಂತ ಓದಕ್ ನಮ್ಗೆ ಸಾಧ್ಯ ಆದ್ರೆ ಇನ್ನೊಂದಷ್ಟು ಅಚ್ಚರಿ ಪಡುವಂತಹ ಮಾಹಿತಿಗಳು ನಮ್ಗೆ ಸಿಗುತ್ತೆ ಅನ್ನೋದು ಗೊತ್ತಾಗುತ್ತೆ. ಇದು ಇವರ ಲಿಪಿಗಳು ಮತ್ತೆ ಆರ್ಥಿಕ ವ್ಯವಸ್ಥೆ ಹೇಗಿತ್ತು ಅಂತ ತಿಳಿದು ಬರುತ್ತೆ. ಇನ್ನ ಉಳಿದಿದ್ದನ್ನ ಮುಂದಿನ